ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ರಾಜ್ಯದಲ್ಲಿ ಗಲ್ಲಿಗಳಲ್ಲೂ ಕೂಡ ತಟ್ಟಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂಥ ಒಂದೇ ಒಂದು ಗಾಳಿ ಸುದ್ದಿ ಈಗ ಜನರನ್ನು ದೌಡಾಯಿಸುವಂತೆ ಮಾಡಿದೆ. ಗಾಳಿ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಮಾಧ್ಯಮದವರು ಕೂಡ ಸುದ್ದಿಯನ್ನು ಮಾಡಿದರು ಪೆಟ್ರೋಲ್ ಸಿಗಲ್ಲ ಅಂಥೇಳಿ. ಸೊ ಹಂಗಾಗಿ ಎಲ್ಲ ಒಂದು ಕಡೆ ಈ ರೀತಿ ಸಮಸ್ಯೆ ಇತ್ತು ಅಂತ ಮಾಧ್ಯಮಗಳು ಹೇಳಿದಾಗ ಜನ ಪ್ಯಾನಿಕ್ ಆಗಿದ್ರು, ಆತಂಕದಲ್ಲಿದ್ದರು. ಸೊ ಹಂಗಾಗಿ ಈ ಆತಂಕದಿಂದ ಈಗ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಈಗ ಕ್ಯೂ ನಿಂತಿರುವಂಥ ಜನ ಕ್ಯಾನ್ ಆಗಿರಬಹುದು, ಜೊತೆಗೆ ಬ್ಯಾರಲ್ಗಳೊಂದಿಗೆ ಮುಗಿ ಬೀಳ್ತಾ ಇದ್ದಾರೆ. ಸೊ ಬಂಕ್ಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ಜನ ಯಾಕೆ ಪ್ಯಾನಿಕ್ ಆಗ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಪೊಲೀಸರು ಅಲ್ಲಿ ಬರುವಂಥ ಗ್ರಾಹಕರಿಗೆ. ಸೊ ಹಂಗಾಗಿ ಪೊಲೀಸರು ಬಂಕ್ ಮಾಲೀಕರಿಗೆ ಕೊಟ್ಟಿರುವಂಥ ಖಡಕ್ ಸೂಚನೆ ಏನು, ಡೀಟೇಲ್ಸ್ ನೋಡೋಣ ಬನ್ನಿ. ರಾಜ್ಯದ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ, ಕ್ಯಾನ್ ಬ್ಯಾರೆಲ್ಗಳ ಹಿಡಿದು ಪೆಟ್ರೋಲ್ಗಾಗಿ ಹಾಹಾಕಾರ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಇಂಧನ ಅಭಾವದ ಗಾಳಿ ಸುದ್ದಿಯಿಂದ ಯಾದಗಿರಿಯ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿಬಿದ್ದಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಡಿವೈಎಸ್ಪಿ ಸುರೇಶ್ ನಾಯಕ್ ಬಂಕ್ ಮಾಲೀಕರ ಸಭೆ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಪೆಟ್ರೋಲ್ ದಾಸ್ತಾನು ಸಾಕಷ್ಟು ಇರುವ ಬಗ್ಗೆ ಜಾಗೃತಿ ಮೂಡಿಸಲು ಬಾಟಲಿ ಅಥವಾ ಕ್ಯಾನ್ಗಳಲ್ಲಿ ಇಂಧನ ನೀಡದಂತೆ ಹಾಗೂ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಮತ್ತು ಆಟೋ ಎಲ್ಪಿಜಿಗಾಗಿ ತೀವ್ರ ಪರದಾಟ ಶುರುವಾಗಿದ್ದು, ಅಭಾವದ ಆತಂಕದಿಂದ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲುಗಳು ನಿರ್ಮಾಣ ಆಗಿವೆ. ಎಲ್ಪಿಜಿ ದರ ಲೀಟರ್ಗೆ 58 ರೂಪಾಯಿಯಿಂದ 85 ರೂಪಾಯಿಗೆ ಏರಿಕೆಯಾಗಿರೋದು ಮತ್ತು ಹಲವು ಬಂಕ್ಗಳು ಸ್ಥಗಿತಗೊಂಡಿರೋದು ಆಟೋ ಚಾಲಕರ ಬದುಕನ್ನ ಸಂಕಷ್ಟಕ್ಕೆ ದೂಡಿದೆ. ರಾಜ್ಯದ ಹಲವೆಡೆ ಇಂಧನ ಅಭಾವದ ವದಂತಿ ಹಬ್ಬಿದ್ದು, ಮಂಡ್ಯ ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆ ಸಂಪೂರ್ಣ ಸಹಜ ಸ್ಥಿತಿಯಲ್ಲಿದೆ. ನಗರ ಹಾಗೂ ಗ್ರಾಮೀಣ ಭಾಗದ ಬಂಕ್ಗಳಲ್ಲಿ ಯಾವುದೇ ಕ್ಯೂ ಇಲ್ಲದೆ ವಾಹನ ಸವಾರರು ಎಂದಿನಂತೆ ನಿರಾತಂಕವಾಗಿ ಇಂಧನ ಖರೀದಿಸುತ್ತಿದ್ದು, ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ಇಂಧನ ಸಮಸ್ಯೆ ಕಾಣಿಸಿಕೊಂಡಿಲ್ಲ. ರಾಯಚೂರು ಜಿಲ್ಲೆಯ ಕಲ್ಮಲ ಮತ್ತು ಸಿರವಾರ ಭಾಗದಲ್ಲಿ ಇಂಧನ ಅಭಾವದ ಗಾಳಿ ಸುದ್ದಿಗೆ ಹೆದರಿ ಜನರು ರಾತ್ರಿ 12 ಗಂಟೆಯವರೆಗೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಬೈಕ್ ಸವಾರರಷ್ಟೇ ಅಲ್ಲದೆ ರೈತರು ಕೂಡ ಟ್ರ್ಯಾಕ್ಟರ್ಗಳಲ್ಲಿ ಬ್ಯಾರೆಲ್ ಮತ್ತು ಕ್ಯಾನ್ಗಳೊಂದಿಗೆ ಇಂಧನ ಸಂಗ್ರಹಕ್ಕೆ ಮುಗಿಬಿದ್ದಿದ್ದು. ಒಟ್ನಲ್ಲಿ ರಾಜ್ಯಾದ್ಯಂತ ಇಂಧನ ಅಭಾವದ ವದಂತಿ ಸಾರ್ವಜನಿಕರಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಆದರೆ ಅಧಿಕಾರಿಗಳು ಹಾಗೂ ಬಂಕ್ ಮಾಲೀಕರು ದಾಸ್ತಾನು ಸಾಕಷ್ಟು ಇದೆ ಅಂತ ಭರವಸೆ ನೀಡ್ತಿದ್ರು, ಜನರ ಆತಂಕ ಮಾತ್ರ ಕಡಿಮೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಸುಳ್ಳು ಸುದ್ದಿಗೆ ಕಿವಿಗೊಡದೆ ಸಂಯಮ ಕಾಪಾಡೋದು ಅವಶ್ಯಕವಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.